ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವು 6ನೇ ತರಗತಿಯ ದಾಖಲಾತಿಗೆ ಈಗಾಗಲೇ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ದು ಈಗ 3ನೇ ಸುತ್ತಿನ ಹಂಚಿಕೆ ಪಟ್ಟಿನ ಬಿಡುಗಡೆ ಮಾಡಿದೆ. ಓಕೆನಾ, ಅಂದರೆ ಥರ್ಡ್ ಸೆಲೆಕ್ಷನ್ ಲಿಸ್ಟ್ನ ಏನು ಮಾಡಿದೆ, ಸೊ ಲಿಸ್ಟ್ನ ಬಿಡುಗಡೆ ಮಾಡಿದೆ. ಯಾವುದು? ಕ್ರೈಸ್. ಸೊ ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ಹಾಗೂ ಇನ್ನಿತರೆ ಶಾಲೆಗಳ 6ನೇ ತರಗತಿಯ ದಾಖಲಾತಿಗೋಸ್ಕರ ಏನು ಈ ಕರ್ನಾಟಕ ಶಿಕ್ಷಣ ವಸತಿ ಸಂಸ್ಥೆಗಳ ಸಂಘ ಏನು ಪ್ರವೇಶ ಪರೀಕ್ಷೆ ನಡೆಸಿದೆ, ಇದಕ್ಕೆ ಸಂಬಂಧಪಟ್ಟಂತೆ 3ನೇ ಸುತ್ತಿನ ಹಂಚಿಕೆ ಪಟ್ಟಿನ ಬಿಡುಗಡೆ ಮಾಡಿದೆ. ಅದು ಹೇಗೆ ನೋಡೋದು, ಹೇಗೆ ನೋಡಬೇಕು, ಹೇಗೆ ಸಿಗುತ್ತೆ ನಮಗೆ, ಅದ್ರ ಮಾಹಿತಿ ಏನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ತಪ್ಪದೆ ತುಂಬ ಗಮನವಿಟ್ಟು ನೀವು ಈ ವಿಡಿಯೋನ ನೋಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಸೊ ನಾನಿಲ್ಲಿ ನಿಮಗೆ ಹೇಗೆ ನೋಡೋದು ಅಂಥೇಳಿ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಹೇಗೆ ನೋಡೋದು ಅಂತ ತೋರಿಸ್ಕೊಡ್ತೀನಿ. ಜೊತೆಗೆ ಮೊಬೈಲಲ್ಲಿ ಕೂಡ ಹೇಗೆ ನೋಡಬಹುದು, ಏನು ಚೇಂಜಸ್ ಇರುತ್ತೆ, ಮೊಬೈಲಲ್ಲಿ ನಾವು ನೋಡೋದಕ್ಕೂ ಕಂಪ್ಯೂಟ್ರಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಡಿಫ್ರೆನ್ಸ್ ಏನು, ಹೇಗೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟಿಗೆ ನಾವೇನು ಮಾಡಬೇಕಾಗುತ್ತೆ, ಗೂಗಲ್ ಕ್ರೋಮ್ಗೆ ಹೋಗ್ತೀವಿ. ಓಕೆ, ಸೊ ಗೂಗಲ್ ಕ್ರೋಮ್ ಇಲ್ಲಿ KEA ಅಂತ ಟೈಪ್ ಮಾಡಬೇಕು. ಸೊ ನಾನೇನು ಟೈಪ್ ಮಾಡ್ತೀನಿ ಅದನ್ನು ಮಾತ್ರ ಟೈಪ್ ಮಾಡಿದರೆ ಸಾಕು. KEA ಮೀನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು. ಸೊ KEA ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಸೊ ಫಸ್ಟಿಗೆ ಬರುತ್ತೆ ನೋಡಿ, KEA ಹೋಮ್ cet.online.karnataka.gov.in. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, KEAದವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಾವು ಈ ಮಾಹಿತಿಗಳನ್ನ ಕೇವಲ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಸುಮಾರು ಫೇಕ್ ನ್ಯೂಸ್ಗಳು, ಫೇಕ್ ವಿಡಿಯೋಗಳು, ಫೇಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಇಂಟರ್ನೆಟ್ಟಲ್ಲಿ ಸುಮಾರು ಸಿಗುತ್ತೆ. ಬಟ್ ನಾವು ಯಾವಾಗಲೂ ಕೂಡ ಅಥೆಂಟಿಕೇಟ್ ಆಗಿರ್ತಕ್ಕಂಥ ಅಫಿಷಿಯಲ್ ವೆಬ್ಸೈಟ್ಗಳ ಮೂಲಕ ನಾವು ನಿಜವಾದಂತಹ ಮಾಹಿತಿನ ತಿಳ್ಕೊಬೋದಾಗಿದೆ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಅಫಿಷಿಯಲ್ ಆಗಿರ್ತಕ್ಕಂತಹ ವೆಬ್ಸೈಟಲ್ಲಿರ್ತಕ್ಕಂಥ ಮಾಹಿತಿ. ಓಕೆ, ಸೊ ಇದು KEA, ಇದು ಅಫಿಷಿಯಲ್ ವೆಬ್ಸೈಟ್, ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಯಾಕೆ ನಾನು ಇದನ್ನೆಲ್ಲ ಪ್ರತಿಯೊಂದು ಈಗ ಸುಮಾರು ಜನಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಒಂದಿಷ್ಟು ಜನಕ್ಕೆ ಸುಮಾರು ಗೊಂದಲಗಳಿರುತ್ತೆ. ಸೊ ಅದು ವೆಬ್ಸೈಟ್ ಹೇಗಿರುತ್ತೆ, ಹೇಗೆ ಹೋಗಬೇಕು, ಹೇಗೆ ನೋಡಬೇಕು, ಕೆಲವೊಂದು ಮಾಹಿತಿಗಳು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಈ ಥರ ಬಂತು. ಓಕೆನಾ, ಸೊ ನಮಗೆ ಕಂಪ್ಯೂಟ್ರಲ್ಲಾದರೆ ಡೈರೆಕ್ಟಾಗಿ ಈ ರೀತಿ ಬರುತ್ತೆ, ಇಲ್ಲಿ ಪ್ರವೇಶ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಬಟ್ ಮೊಬೈಲಲ್ಲಾದರೆ ಅಲ್ಲಿ ಬೇರೆ ರೀತಿ ಇರುತ್ತೆ. ಈ ಭಾಗದಲ್ಲಿ ಒಂದು 3 ಗೆರೆ ಇರುತ್ತೆ. ಓಕೆನಾ, ಸೊ ಮೊಬೈಲಲ್ಲಿ ಬಂದ್ಬಿಟ್ಟು ಸೊ ಬಲಭಾಗದಲ್ಲಿ ಒಂದು 3 ಗೆರೆ ಇರುತ್ತೆ. ಅದನ್ನು ಟಚ್ ಮಾಡಿದರೆ ಪ್ರವೇಶ ಅಂತಕ್ಕಂಥದ್ದು ಸಿಗುತ್ತೆ. ನಮಗೆ ತುಂಬ ಇಂಪಾರ್ಟೆಂಟು ಈ ಪ್ರವೇಶ ಅಂತಕ್ಕಂತಹ ಲಿಂಕು. ಈ ಪ್ರವೇಶ ಅಂತಕ್ಕಂತಹ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸುಮಾರು ಸಿಗುತ್ತೆ ನಮಗೆ. ಇಲ್ಲೇನು ಮಾಡ್ಬೇಕು ನಾವು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ 2024, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ 2024, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲದೂ ಇರುತ್ತೆ ನೋಡಿ. ಪ್ರಕಟಣೆ, 3ನೇ ಸುತ್ತಿನ ಹಂಚಿಕೆ ಪಟ್ಟಿ, ಕ್ರೈಸ್ 2024 3ನೇ ಸುತ್ತಿನ ಹಂಚಿಕೆ ಪಟ್ಟಿ, 2ನೇ ಸುತ್ತಿನ ಹಂಚಿಕೆ ಪಟ್ಟಿ. ಸೊ ಇಲ್ಲೆಲ್ಲ ನಮಗೆ ಕ್ರೈಸಿಗೆ ಸಂಬಂಧಪಟ್ಟಂತೆ. ಕ್ರೈಸ್ ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಹೇಳ್ಬಿಟ್ಟು, ಸೊ ಇದು ಸಂಘ ಮಾಡ್ಕೊಂಡಿದ್ದಾರೆ. ಸೊ ಗವರ್ನಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಒಂದು ಸಂಘ. ಇದೇನು ಮಾಡುತ್ತೆ, ಇದರ ಅಂಡರಲ್ಲಿ ಬರ್ತಕ್ಕಂಥ ಮೊರಾರ್ಜಿ ಶಾಲೆಗಳಾಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಈ ಎಲ್ಲ ಶಾಲೆಗಳ ದಾಖಲಾತಿಗೋಸ್ಕರ ಪ್ರವೇಶ ಪರೀಕ್ಷೆ ನಡೆಸಿರೋದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇದ್ರ ವೆಬ್ಸೈಟಲ್ಲೇ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಎಲ್ಲ ಪ್ರತಿಯೊಂದು ಪ್ರೋಸೆಸ್ಗಳು, ರಿಸಲ್ಟ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಇದೇ ವೆಬ್ಸೈಟಲ್ಲಿ ನಮಗೆ ಅಫಿಷಿಯಲ್ ಆಗಿ ಅಥೆಂಟಿಕೇಟ್ ಆಗಿ ಸಿಗ್ತಾ ಇದೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸುಮಾರು. ಈಗ ನಮಗೆ ಬೇಕಾಗಿರೋದನ್ನು 3ನೇ ಸುತ್ತಿನ ಹಂಚಿಕೆ ಪಟ್ಟಿ, ಥರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಓಕೆನಾ, ಸೊ ನೀವೆಲ್ಲರೂ ಕೇಳ್ತಾ ಇದ್ರಿ, ನಮಗೆಲ್ಲ ಸುಮಾರು ಕಾಲ್ಸ್ ಬರ್ತಾ ಇತ್ತು, ಸರ್ ಥರ್ಡ್ ಲಿಸ್ಟ್ ಯಾವಾಗ ಅಂತೇಳಿ. ಸೊ ಆ್ಯಕ್ಚುಲಿ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ರೋಸೆಸ್ಸು, ಬಟ್ ತೊಂದರೆ ಇಲ್ಲ. ಸೊ ಈಗ ಥರ್ಡ್ ಲಿಸ್ಟ್ ಎಲ್ಲ ನೀವೇನು ಕುತೂಹಲದಿಂದ ಕಾಯ್ತಾ ಇದ್ರಿ, ಥರ್ಡ್ ಲಿಸ್ಟ್ ಯಾವಾಗ ಅಂತೇಳಿ, ಈಗ ಥರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ನಾನೀಗ ಓಪನ್ ಮಾಡಿದ್ದೀನಿ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಫಸ್ಟ್ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೊ ಇಲ್ಲೇನು ಬಂತು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ಲೆಟರ್ ಬಂತು. ಓಕೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಅಂತ ಹೇಳ್ಬಿಟ್ಟು ಇದು ಒಂದು ಅಂದರೆ ರಿಸಲ್ಟ್ ಬಿಟ್ಟಿದ್ದೀವಿ ಅಂತಕ್ಕಂತಹ ಒಂದು ಅಫಿಷಿಯಲ್ ಲೆಟರ್ನ
ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಥರ ಇದೆ ಲೆಟರ್ ಇದು. ಸೊ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಏನು ಮಾಡಿದ್ದಾರೆ, ಇದಕ್ಕೆ ಸಿಗ್ನೇಚರ್ ಮಾಡಿ ಒಂದು ಅಫಿಷಿಯಲ್ ಲೆಟರ್ ಬಿಟ್ಟಿದ್ದಾರೆ. ಓಕೆನಾ? ಇದು ಜಸ್ಟ್ ಲೆಟರ್ ಅಷ್ಟೇ. ಇದನ್ನ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಬೇಡ ಅಂದ್ರೂ ನಡೆಯುತ್ತೆ. ಬಟ್ ನಮಗೆ ಮೇನ್ ಇಂಪಾರ್ಟೆಂಟ್ ಏನು, ಲಿಸ್ಟ್. ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿದಾರಾ ಅಂತಕ್ಕಂಥದ್ದು ಬೇಕು ನಮಗೆ. ನಮ್ಮ ಮಕ್ಕಳು ಸೆಲೆಕ್ಟ್ ಆಗಿದಾರ ಅಂತಕ್ಕಂಥದ್ದು ನಮ್ಮ ಮಾಹಿತಿ ಬೇಕಲ್ವಾ? ಸೊ ಹಾಗಾಗಿ ಕ್ರೈಸ್ 2024 ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿ ಇದನ್ನ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನು ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ ಲಿಸ್ಟು ಓಪನ್ ಆಯಿತು. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಥರದ್ದು ನಿಮ್ಮ ಮೊಬೈಲಲ್ಲೂ ಕೂಡ ಸೇಮ್ ಹೀಗೆ ಇರುತ್ತೆ. ಸೊ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಕೇಳುತ್ತೆ, ಸೇವ್ ಕೇಳುತ್ತೆ, ಸೇವ್ ಮಾಡಿದರೆ ಸೇವ್ ಆಗುತ್ತೆ. ಓಕೆನಾ? ಸೊ ಸೇವ್ ಆಯಿತು. ನಿಮ್ಮ ಮೊಬೈಲಲ್ಲಿ ಇದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು. ಸೊ ಇಲ್ಲ ಹೀಗೆ ಕೂಡ ಇದರಲ್ಲೇ ಹೀಗೆ ಓಪನ್ ಮಾಡ್ಕೊಂಡು ನೋಡ್ಬೋದು. ಸೊ ಏನು ನಿಮ್ಮ ಮಕ್ಕಳ ಹೆಸರುಗಳು ಇಲ್ಲಿ ನೋಡಿ. ಇದು ಯಾವ ಥರ ಇದೆ ಅಂತಂದರೆ, ಫಸ್ಟ್ ಲಿಸ್ಟ್ ಯಾವ ಥರ ಬಿಟ್ಟಿದ್ರು ಅಂತಂದರೆ ಡಿಸ್ಟಿಕ್ ವೈಸ್ ಬಿಟ್ಟಿದ್ರು. ಸಪ್ರೇಟಾಗಿ ಡಿಸ್ಟಿಕ್ಗಳ ಹೆಸರುಗಳು ಕೊಟ್ಟಿದ್ರು. ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಏನು ಸಿಕ್ತಿತ್ತು ನಮಗೆ, ಅದೇ ಆ ಪರ್ಟಿಕ್ಯುಲರ್ ಡಿಸ್ಟಿಕಲ್ಲಿ ಇರ್ತಕ್ಕಂತಹ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳ ಲಿಸ್ಟ್ ಸಿಕ್ತಿತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ, ಅಷ್ಟು ಡಿಸ್ಟಿಕ್ಕಿಂದು ಸೇರಿಬಿಟ್ಟು ಒಂದೇ ಲಿಸ್ಟ್ ಬಿಟ್ಬಿಟ್ಟಿದ್ದಾರೆ. ಅಷ್ಟು ಡಿಸ್ಟಿಕ್ಕಿಂದು ಸೇರಿ ಒಂದೇ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ಫಸ್ಟ್ ಲಿಸ್ಟು ಬಾಗಲಕೋಟೆ ಅಂತಿದೆ. ಇದರಲ್ಲಿ ಹೀಗೆ ಸರ್ಚ್ ಮಾಡಬೇಕಾಗತ್ತೆ. ಓಕೆನಾ? ಇಲ್ಲಿ CET ನಂಬರ್, ರಿಜಿಸ್ಟರ್ ನಂಬರ್ ಅಂತಿದೆ. ಸೊ ನಿಮ್ಮ ಮೊಬೈಲಲ್ಲಿ ಸರ್ಚ್ ಆಪ್ಷನ್ ಇದ್ದರೆ ಸರ್ಚಲ್ಲಿ ನಿಮ್ಮ ಮಕ್ಕಳ CET ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅಥವಾ ಹೆಸರನ್ನ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ಬೋದು. ಇಲ್ಲ ಗೊತ್ತಾಗ್ತಿಲ್ಲ ಅಂತಂದರೆ ಹೀಗೆ ಇದನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ ಡಿಸ್ಟಿಕ್ ವೈಸು. ಸೊ ಫಸ್ಟ್ ಬಾಗಲಕೋಟೆ ಇದೆ. ಸೊ ಹೀಗೆ ನೀವು ಹೀಗೆ ಸ್ಕ್ರಾಲ್ ಮಾಡ್ಕೊಳ್ತಾ ಹೋದರೆ ನೆಕ್ಸ್ಟ್ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ಕಿನ ಲಿಸ್ಟ್ ಬರುತ್ತೆ. ಆ ಡಿಸ್ಟಿಕ್ಕಲ್ಲಿ ಏನು ಮಾಡ್ಬೋದಾಗಿದೆ, ನಿಮ್ಮ ಮಕ್ಕಳು ಇದಾರಾ ಅಂತೇಳಿ ಲಿಸ್ಟ್ ಚೆಕ್ ಮಾಡ್ಬೋದಾಗಿದೆ. ಓಕೆನಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಾಗಿದೆ, ಸೊ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ನೋಡ್ಬೋದಾಗಿದೆ. ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನು 6ನೇ ತರಗತಿಗೆ ಪ್ರವೇಶ ಪರೀಕ್ಷೆನ ನಡೆಸಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಮೂರನೇ ಲಿಸ್ಟು, ಫಸ್ಟ್ ಲಿಸ್ಟ್ ಆಯಿತು, ಸೆಕೆಂಡ್ ಲಿಸ್ಟ್ ಆಯಿತು, ಈಗ ಥರ್ಡ್ ಲಿಸ್ಟು, ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿನ ಬಿಡುಗಡೆ ಮಾಡಿದ್ದು. ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು, ಯಾವ ರೀತಿ ನೋಡ್ಬೋದು ಅಂತೇಳಿ ನಾನು ಈಗ ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಎಲ್ರಿಗೂ ತುಂಬ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಬಾಯ್.